ನಮಸ್ತೆ ಎಲ್ಲರಿಗೂ ಫ್ರೆಂಡ್ಸ್, ವೆಲ್ಕಮ್ ಟು ರೆಡ್ಸೋನಿಕ್ಸ್ ಬಿಸ್ನೆಸ್ ಪ್ಲ್ಯಾನ್. ಮೈಸೆಲ್ಫ್ ಸಂಜಯ್, ಡೈರೆಕ್ಟರ್ ಆಫ್ ರೆಡ್ಸೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ನಾನು ನಿಮಗೆ ಈ ಒಂದು ರೆಡ್ಸೋನಿಕ್ಸ್ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ನ ಕೊಡ್ತಿದ್ದೀನಿ. ಈ ಒಂದು ಪ್ಲ್ಯಾನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಯೂನಿಕ್ ಬಿಸ್ನೆಸ್ ಪ್ಲ್ಯಾನ್ನ ಪ್ರತಿಯೊಬ್ಬ ಪರ್ಸನ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿ ಈಸಿಯಾಗಿ ಒಂದು ಪ್ಲ್ಯಾನಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಆ್ಯಂಡ್ 18 ಅಬವ್ ಇರತಕ್ಕಂಥ ಪ್ರತಿ ಪರ್ಸನ್ ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆಗಿ ಮಾಡಿ ಒಂದು ಬಿಸ್ನೆಸ್ಸಲ್ಲಿ ತನ್ನ ಎಲ್ಲ ಡ್ರೀಮ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ರೆಡ್ಸೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ 2021 ಒಳಗಡೆ ಎಸ್ಟಾಬ್ಲಿಷ್ ಆಗಿರುತ್ತೆ, ದಾವಣಗೆರೆ ಕರ್ನಾಟಕ ಸ್ಟೇಟಲ್ಲಿ ಫ್ರೆಂಡ್ಸ್. ಆ್ಯಂಡ್ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ. ಕಂಪನಿಯ ಅಫಿಷಿಯಲ್ ಮೇಲ್ ಅಡ್ರೆಸ್ ಆ್ಯಂಡ್ ಕಂಪನಿಯ ಕಸ್ಟಮರ್ ಕೇರ್ ನಂಬರ್ ಆ್ಯಂಡ್ ಕಂಪನಿಯ ಅಫಿಷಿಯಲ್ ವೆಬ್ ಅಡ್ರೆಸ್ www.redsonics.com. ಲೀಗಲಿಟೀಸ್ ಆ್ಯಂಡ್ ಸರ್ಟಿಫಿಕೇಟ್ ಆಫ್ ರೆಡ್ಸೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್. ಫ್ರೆಂಡ್ಸ್, ಈ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ನ ನೀವು ಕಂಪನಿಯ ಅಫಿಷಿಯಲ್ ವೆಬ್ ಅಡ್ರೆಸ್ಸಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ನ ವೆರಿಫೈಡ್ ಕೂಡ ಮಾಡ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಕಂಪನಿಯ ಪ್ಯಾನ್ ನಂಬರ್ ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಕಂಪನಿಯ ಟ್ಯಾನ್ ನಂಬರ್ ಆಗಿರುತ್ತೆ ಫ್ರೆಂಡ್ಸ್. ಅದೇ ರೀತಿ ಕಂಪನಿಯ MOA ಸರ್ಟಿಫಿಕೇಟ್ ಆ್ಯಂಡ್ AOA ಸರ್ಟಿಫಿಕೇಟ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಅದೇ ರೀತಿ ರೆಡ್ಸೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟಪ್ ಇಂಡಿಯಾ ಒಳಗಡೆ ಕೂಡ ರಿಜಿಸ್ಟರ್ಡ್ ಆಗಿದೆ. ಅದೇ ರೀತಿ DPIIT ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡಲ್ಲೂ ಕೂಡ ಕಂಪನಿ ರಿಜಿಸ್ಟರ್ಡ್ ಆಗಿರುತ್ತೆ. ಈ ನಂಬರ್ ಪ್ರತಿಯೊಬ್ಬ ವ್ಯಕ್ತಿಯ ಬಿಲ್ಲಿಂಗ್ ಇನ್ವಾಯ್ಸಲ್ಲಿ ಕೂಡ ಶೋ ಮಾಡುತ್ತೆ, DPIIT ನಂಬರ್. ಫ್ರೆಂಡ್ಸ್, ರೆಡ್ಸೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಗೋರ್ಮೆಂಟ್ನ ಎಲ್ಲ ಗೈಡ್ಲೈನ್ಸ್ನು ಕೂಡ ಫಾಲೋ ಮಾಡ್ತಿದೆ ಫ್ರೆಂಡ್ಸ್. ಮನಿ ಅಮೌಂಟ್ನ ಗಳಿಸೋದಕ್ಕೆ ಎಷ್ಟೋ ಜನ ಇವತ್ತಿನ ಟೈಮಲ್ಲಿ ಎಷ್ಟೋ ಹಾರ್ಡ್ ವರ್ಕ್ನ ಮಾಡ್ತಿದ್ದಾರೆ, ತುಂಬ ಶ್ರಮ ಪಡ್ತಿದ್ದಾರೆ. ಬಟ್ ಅವರು ಸ್ಯಾಟಿಸ್ಫೈಡ್ ಇನ್ಕಮ್ನ ಗಳಿಸೋಕ್ಕಾಗ್ತಿಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿ ಸ್ಯಾಟಿಸ್ಫೈಡ್ ಇನ್ಕಮ್ನ ಅರ್ನ್ ಮಾಡೋದಕ್ಕೋಸ್ಕರನೇ ಇವತ್ತಿನ ಟೈಮಲ್ಲಿ ಬೆಸ್ಟ್ ಆಪರ್ಚುನಿಟಿ ರೆಡ್ಸೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಈ ಒಂದು ಕಂಪನಿಯ ಡೈರೆಕ್ಟ್ ಸೆಲ್ಲಿಂಗ್ ಗೈಡ್ಲೈನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಮಾಡಿ ಫೈನಾನ್ಷಿಯಲಿ ಡೆವಲಪ್ ಕೂಡ ಆಗ್ಬೋದು ಆ್ಯಂಡ್ ಫೈನಾನ್ಷಿಯಲಿ ಫಿಟ್ ಕೂಡ ಆಗ್ಬೋದು ಫ್ರೆಂಡ್ಸ್. ಯಾವ ರೀತಿ ಈ ಬಿಸ್ನೆಸ್ಸಲ್ಲಿ ವರ್ಕ್ ಮಾಡಬೇಕು ಫ್ರೆಂಡ್ಸ್? ತುಂಬ ಈಸಿ. ಈ ಒಂದು ಬಿಸ್ನೆಸ್ ಒಳಗಡೆ ಕೆಲಸ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇರಲ್ಲ. ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನೀವೊಂದು ಈ ಕಂಪನಿಯ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ಯಾವ ರೀತಿ ಒಂದು ಕಂಪನಿಯಲ್ಲಿ ನೀವು ಫ್ರೀಯಾಗಿ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಅಂದರೆ ಸಿಂಪಲ್. ಕಂಪನಿಯ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ www.redsonics.com ಅಲ್ಲಿ ನೀವು ಈ ಕಂಪನಿಯ ಡಿಸ್ಟ್ರಿಬ್ಯೂಟರ್ ಈಸಿಯಾಗಿ ಆಗ್ಬೋದು. ಈಸಿಯಾಗಿ ನಿಮ್ಮದು ID ಜನರೇಟ್ ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಯಾವ ರೀತಿ? ಪ್ಲ್ಯಾನ್ ಬಂದುಬಿಟ್ಟು ಮೊನೋಲೈನ್ ಬಿಸ್ನೆಸ್ ಪ್ಲ್ಯಾನ್, MV ಮೀನ್ಸ್ ಮೊನೋಲೈನ್ ವ್ಯಾಲ್ಯೂಮ್, RP ಮೀನ್ಸ್ ರಿಟೇಲ್ ಪಾಯಿಂಟ್, ಪೇಔಟ್ ವೀಕ್ಲಿ ಒನ್ಸ್ ನಿಮಗೆ ಮಂಡೇ ಪೇಔಟ್ ಇರುತ್ತೆ. ಪ್ಲಸ್ ಅದರ ಜೊತೆ ಕಟ್ ಆಫ್ ಪೀರಿಯಡ್ ಬಂದುಬಿಟ್ಟು ಸಂಡೇ ಟು ಸ್ಯಾಟರ್ಡೇ ಇರುತ್ತೆ. ಮೀನ್ಸ್ ಸಂಡೇಯಿಂದ ಸ್ಯಾಟರ್ಡೇವರೆಗೂ ನಿಮ್ಮದೇನು ಬಿಸ್ನೆಸ್ ಪ್ರಾಡಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಟರ್ನ್ ಓವರ್ ಆಗುತ್ತೆ. ಆ ಪ್ರತಿ ಪೇಮೆಂಟ್ ಕೂಡ ನಿಮಗೆ ಎವ್ರಿ ಮಂಡೇ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ MV ಮೊನೋಲೈನ್ ವ್ಯಾಲ್ಯೂಮ್, ಇದು ಏನಕ್ಕೆ ಯೂಸ್ ಆಗುತ್ತೆ? ಈ ಮೊನೋಲೈನ್ ವ್ಯಾಲ್ಯೂಮ್ ಟರ್ನ್ ಓವರ್ ನಿಮ್ಮ ಪ್ರಮೋಷನ್ ಅಚೀವ್ಮೆಂಟ್ಗೆ ಕಂಪ್ಲೀಟಾಗಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದಾದಮೇಲೆ ರಿಟೇಲ್ ಪಾಯಿಂಟ್ ನಿಮಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಲೆವೆಲ್ ಇನ್ಕಮ್ ತಗೊಳ್ಳೋದಕ್ಕೆ ನಿಮಗೆ ರಿಟೇಲ್ ಪಾಯಿಂಟ್ ಪ್ಲಸ್ ರ್ಯಾಂಕ್ ಇನ್ಕಮ್ ತಗೊಳ್ಳೋದಕ್ಕೆ ನಿಮಗೆ ರಿಟೇಲ್ ಪಾಯಿಂಟ್ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಬಿಸ್ನೆಸ್ನ ಕಂಟಿನ್ಯೂ ಮಾಡೋದಕ್ಕೆ ಯಾವ ರೀತಿ ಬಿಸ್ನೆಸ್ ಪ್ಲ್ಯಾನ್ ಇದೆ, ಬಿಸ್ನೆಸ್ ಒಳಗಡೆ ಎಷ್ಟು ಪ್ಯಾಕೇಜಸ್ ಇದೆ, ಯಾವ್ಯಾವ ಪ್ಯಾಕೇಜಿಗೆ ಎಷ್ಟೆಷ್ಟು MV ಟರ್ನ್ ಓವರ್ ಆಗುತ್ತೆ, ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಪ್ಯಾಕೇಜ್ 1 ಒಳಗಡೆ 1000 ರೂಪೀಸ್ಗೆ 10 MV, ಪ್ಯಾಕೇಜ್ 2 ಅಲ್ಲಿ 2500ಗೆ 25 MV, ಪ್ಯಾಕೇಜ್ 3 ಅಲ್ಲಿ 5000ಗೆ 50 MV, ಪ್ಯಾಕೇಜ್ 4 ಅಲ್ಲಿ 10000ಗೆ 100 MV, ಪ್ಯಾಕೇಜ್ 5 ಅಲ್ಲಿ 25000ಗೆ 250 MV, ಪ್ಯಾಕೇಜ್ 6 ಅಲ್ಲಿ 50000ಗೆ 500 MV. ಇದರಲ್ಲಿ ಪ್ರತಿ ಪ್ಯಾಕೇಜಲ್ಲೂ ನಿಮಗೆ ರೆಡ್ಸೋನಿಕ್ಸ್ ಬ್ರ್ಯಾಂಡ್ನ ಕ್ವಾಲಿಟಿ ಪ್ರಾಡಕ್ಟ್ಸ್ DP ಪ್ರೈಸ್ ಒಳಗಡೆ ಅವೈಲೇಬಲ್ ಇರುತ್ತೆ. ಅದೇ ರೀತಿ ನಿಮಗೆ ಚಾಯ್ಸೇಬಲ್ ಪ್ರಾಡಕ್ಟ್ ಕೂಡ ಎವ್ರಿ ಪ್ಯಾಕೇಜಲ್ಲೂ ಚಾಯ್ಸೇಬಲ್ ಪ್ರಾಡಕ್ಟ್ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಕಂಪನಿಯ ಟೋಟಲ್ 10 ಟೈಪ್ಸ್ ಆಫ್ ಇನ್ಕಮ್. ಯಾವ್ಯಾವ ರೀತಿ? ಫಸ್ಟ್ ಒನ್ ಬಂದ್ಬಿಟ್ಟು ರಿಟೇಲ್ ಇನ್ಕಮ್ 5 to 30%, ಆ್ಯಂಡ್ ಸೆಕೆಂಡ್ ಒನ್ ಇನ್ಕಮ್ ಬಂದ್ಬಿಟ್ಟು ಸ್ಪಾನ್ಸರ್ ಇನ್ಕಮ್ ಅಪ್ ಟು 25%, ಆ್ಯಂಡ್ ಥರ್ಡ್ ಒನ್ ಇನ್ಕಮ್ ಬಂದ್ಬಿಟ್ಟು ಲೆವೆಲ್ ಇನ್ಕಮ್ 15%, ಆ್ಯಂಡ್ ಫೋರ್ತ್ ಒನ್ ಇನ್ಕಮ್ ಬಂದ್ಬಿಟ್ಟು ರ್ಯಾಂಕ್ ಇನ್ಕಮ್ 5%, ಆ್ಯಂಡ್ ಫಿಫ್ತ್ ಒನ್ ಇನ್ಕಮ್ ಬಂದ್ಬಿಟ್ಟು ರಾಯಲ್ಟಿ ಇನ್ಕಮ್ 3%, ಆ್ಯಂಡ್ ಸಿಕ್ಸ್ತ್ ಒನ್ ಇನ್ಕಮ್ ಬಂದ್ಬಿಟ್ಟು ಫ್ರಾಂಚೈಸಿ ಇನ್ಕಮ್, ಆ್ಯಂಡ್ ಸೆವೆಂತ್ ಒನ್ ಇನ್ಕಮ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಇನ್ಕಮ್.
ಇನ್ಕಮ್. ಆ್ಯಂಡ್ 8th ಒನ್ ಇನ್ಕಮ್ ಬಂದ್ಬಿಟ್ಟು ಫಾರಿನ್ ಆ್ಯಂಡ್ ಡೊಮೆಸ್ಟಿಕ್ ಟ್ರಿಪ್. ಆ್ಯಂಡ್ 9th ಒನ್ ಇನ್ಕಮ್ ಬಂದ್ಬಿಟ್ಟು ಬೋನಸ್ ಇನ್ಕಮ್. ಬೋನಸ್ ಇನ್ಕಮ್ ಒಳಗಡೆ ನಿಮಗೆ ಬೈಕ್ ಫಂಡ್, ಕಾರ್ ಫಂಡ್ ಆ್ಯಂಡ್ ಹೌಸ್ ಫಂಡ್ ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಲಾಸ್ಟ್ 10th ಇನ್ಕಮ್ ಬಂದ್ಬಿಟ್ಟು ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್. ಇಷ್ಟು ಟೈಪ್ಸ್ 10 ಟೈಪ್ಸ್ ಆಫ್ ಇನ್ಕಮ್ ನೀವು ರೆಡ್ಸೋನಿಕ್ಸ್ ಕಂಪ್ನಿ ಒಳಗಡೆ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ನಾನಿವಾಗ ಪ್ರತಿಯೊಂದು ಇನ್ಕಮ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾವ್ಯಾವ ರೀತಿ ಇನ್ಕಮ್ 10 ಟೈಪ್ಸ್ ಆಫ್ ಇನ್ಕಮ್ನು ನೀವು ತಗೋಬೋದು ಅಂತೇಳಿ. ಅದರಲ್ಲಿ ಮೊದಲನೇದು ರಿಟೇಲ್ ಇನ್ಕಮ್. ಈ ಒಂದು ರಿಟೇಲ್ ಇನ್ಕಮ್ ನಿಮಗೆ ಯಾವ ರೀತಿ ಬರುತ್ತೆ? ಫಸ್ಟ್ ಆಫ್ ಆಲ್ ನೀವು ರೆಡ್ಸೋನಿಕ್ಸ್ ಕಂಪ್ನಿ ಒಳಗಡೆ ಫ್ರೀಯಾಗಿ ಆ್ಯಸ್ ಎ ಇಂಡಿಪೆಂಡೆಂಟ್ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮ್ಮ ID ಫ್ರೀಯಾಗಿ ಜನರೇಟ್ ಆಗಿದೆ. ನಿಮಗೆ ಕಂಪನಿ ಪ್ರತಿ ಪ್ರಾಡಕ್ಟ್ನು ಡಿಸ್ಟ್ರಿಬ್ಯೂಟರ್ ಪ್ರೈಸಲ್ಲಿ ಕೊಡುತ್ತೆ. ಈ ಡಿಸ್ಟ್ರಿಬ್ಯೂಟರ್ ಪ್ರೈಸಿಂದ ಮ್ಯಾಕ್ಸಿಮಮ್ ರಿಟೇಲರ್ ಪ್ರೈಸ್ಗೆ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ, ಈ ಅಮೌಂಟ್ನ ನೀವು ರಿಟೇಲ್ ಇನ್ಕಮ್ ಆಗಿ ಅರ್ನ್ ಮಾಡ್ಬೋದು ರೆಡ್ಸೋನಿಕ್ಸ್ ಕಂಪನಿ ಒಳಗಡೆ. ಎಕ್ಸಾಂಪಲ್ ಆಗಿ ನಾನು ಒಂದು ಪ್ರಾಡಕ್ಟ್ನ ತಗೊಂತೀನಿ, ರೆಡ್ಸೋನಿಕ್ಸ್ ನೋನಿ ಪ್ಲಸ್ ಜ್ಯೂಸ್. ಇದ್ರದ್ದು MRP ಬಂದ್ಬಿಟ್ಟು 440 ರುಪೀಸ್ ಇದೆ. ಅದೇ ಈ ರೆಡ್ಸೋನಿಕ್ಸ್ ನೋನಿ ಪ್ಲಸ್ ಜ್ಯೂಸ್ದು DP ರೇಟ್ ಬಂದ್ಬಿಟ್ಟು 340 ರುಪೀಸ್ ಇದೆ. ಅಲ್ಲಿಗೆ ಟೋಟಲ್ ಆಗಿ 100 ರುಪೀಸ್ ಡಿಫ್ರೆನ್ಸ್ ಅಮೌಂಟ್ ಇದೆ ರಿಟೇಲ್ ಇನ್ಕಮಲ್ಲಿ. ಈ ಒಂದು ರಿಟೇಲ್ ಇನ್ಕಮ್ನ 100 ರುಪೀಸ್ನ ನಿಮ್ಮ ಪ್ರಾಡಕ್ಟ್ನ ನೀವು ಎಷ್ಟು ಬೈ ಮಾಡಿ ಸೇಲ್ ಮಾಡಿದ್ದೀರಾ, ನೀವು 10 ಬೈ ಮಾಡಿ ಸೇಲ್ ಮಾಡಿದ್ರೆ ನಿಮಗೆ 1000 ರುಪೀಸ್ ಪ್ರಾಫಿಟ್ ಇದೆ. ಅದನ್ನೇ ನೀವು ಮಲ್ಟಿಪ್ಲೈ ಆಗಿ 100ನ ಬೈ ಮಾಡಿ ಸೇಲ್ ಮಾಡಿದ್ರೆ ನಿಮಗೆ 10,000 ರುಪೀಸ್ ಪ್ರಾಫಿಟ್ ಇದೆ. ನೀವು ಎಷ್ಟು ಪ್ರಾಡಕ್ಟ್ನ ಸೇಲ್ ಮಾಡ್ತೀರಾ ಡಿಪೆಂಡ್ ಅಪಾನ್ ಯುವರ್ ಸೇಲ್, ನಿಮ್ಮ ಇನ್ಕಮ್ ಇಲ್ಲಿ ಇದೆ. ಆ್ಯಂಡ್ ಸೆಕೆಂಡ್ ಒನ್ ಇನ್ಕಮ್ ಬಂದ್ಬಿಟ್ಟು ಸ್ಪಾನ್ಸರ್ ಇನ್ಕಮ್. ಈ ಸ್ಪಾನ್ಸರ್ ಇನ್ಕಮ್ ಯಾವ ರೀತಿ ಬರುತ್ತೆ ರೆಡ್ಸೋನಿಕ್ಸ್ ಪ್ಲ್ಯಾನ್ ಒಳಗಡೆ ಅಂದರೆ, ನೀವು ನಿಮ್ಮ ಬಿಸ್ನೆಸ್ನ ನೀವು ಯಾರಿಗಾದ್ರೂ ಸ್ಪಾನ್ಸರ್ ಮಾಡಿದ್ರೆ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ರಿಲೇಟಿವ್ಸಲ್ಲಿ ನೀವು ಯಾರಿಗಾನ ಈ ಬಿಸ್ನೆಸ್ನ ಸ್ಪಾನ್ಸರ್ ಮಾಡಿ, ನಿಮಗೆ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್, ಟಾಪ್ ಅಪ್ ಇನ್ಕಮ್, ರೀಟಾಪ್ ಅಪ್ ಇನ್ಕಮ್ ಟೋಟಲ್ ಅಪ್ ಟು 25% ನಿಮಗೆ ಸ್ಪಾನ್ಸರ್ ಇನ್ಕಮ್ ಬರುತ್ತೆ. ಯಾವ ರೀತಿ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನೀವು ಒಬ್ಬ ವ್ಯಕ್ತಿಗೆ ಬಿಸ್ನೆಸ್ನ ಸ್ಪಾನ್ಸರ್ ಮಾಡಿದ್ರೆ ನಿಮಗೆ ಫಸ್ಟ್ ಟಾಪಪ್ಪಲ್ಲಿ ಯಾವ ರೀತಿ ಇನ್ಕಮ್ ಬರುತ್ತೆ? ಫಸ್ಟ್ ಟಾಪಪ್ಪಲ್ಲಿ ಯಾವುದಾನ ಪ್ಯಾಕೇಜ್ನ ನೀವು ಡೈರೆಕ್ಟ್ ಸ್ಪಾನ್ಸರ್ನ ಮಾಡ್ಬೋದು. ಎಕ್ಸಾಂಪಲ್ಗೆ 1000 ರುಪೀಸ್ದು ಮಾಡ್ಬೋದು, 2500 ರುಪೀಸ್ ಪ್ಯಾಕೇಜ್ನು ಮಾಡ್ಬೋದು, 5000 ಪ್ಯಾಕೇಜ್ ಮಾಡ್ಬೋದು, 10,000 ಪ್ಯಾಕೇಜ್ ಮಾಡ್ಬೋದು, 25,000 ಪ್ಯಾಕೇಜ್ ಮಾಡ್ಬೋದು, ಡೈರೆಕ್ಟ್ 50,000 ಪ್ಯಾಕೇಜ್ ಕೂಡ ಮಾಡ್ಬೋದು. ನೀವು ಯಾವ್ಯಾವ ಪ್ಯಾಕೇಜ್ನ ಸೆಲೆಕ್ಟ್ ಮಾಡ್ತೀರಿ ಅದ್ರ ಮೇಲೆ ನಿಮ್ಮದು ಸ್ಪಾನ್ಸರ್ ಇನ್ಕಮ್ ಇರುತ್ತೆ. ಫಸ್ಟ್ ಪ್ಯಾಕೇಜ್ಗೆ 20% ಇದೆ, ಸೆಕೆಂಡ್ ಪ್ಯಾಕೇಜ್ಗೆ 15 ಇದೆ, ಥರ್ಡ್ ಪ್ಯಾಕೇಜ್ಗೆ 10 ಇದೆ, ಫೋರ್ತ್ ಪ್ಯಾಕೇಜ್ಗೆ 10% ಇದೆ, ಫಿಫ್ತ್ ಪ್ಯಾಕೇಜ್ಗೆ 10% ಇದೆ, ಆ್ಯಂಡ್ ಸಿಕ್ಸ್ ಪ್ಯಾಕೇಜ್ಗೆ ಕೂಡ 10% ಇದೆ. ಯಾವ ಇನ್ಕಮ್? ಸ್ಪಾನ್ಸರ್ ಇನ್ಕಮ್. ಆ್ಯಂಡ್ G2, G3, G4, G5 ಏನಿದೆ ಇದು ಬಂದ್ಬಿಟ್ಟು ಜನರೇಷನ್ ಸ್ಪಾನ್ಸರ್ ಇನ್ಕಮ್. ಅಂದರೆ ನಿಮ್ಮ ಕೆಳಗಡೆ ಯಾವ ರೀತಿ ಇನ್ಕಮ್ ಬರುತ್ತೆ, ಜನರೇಷನ್ ಸ್ಪಾನ್ಸರ್ ಇನ್ಕಮ್ 2111% ಇಲ್ಲಿ ನಿಮಗೆ ಶೋ ಮಾಡ್ತೀನಿ. ಇವಾಗ ಇಲ್ಲೇನು ಕಾಣಿಸ್ತಾ ಇದೆ ಲೆವೆಲ್ 1, ಲೆವೆಲ್ 2 ನೀವಿದ್ದೀರಾ ಮೇಲ್ಗಡೆ. ನಿಮ್ಮ ಫಸ್ಟ್ ಜನ್ರೇಷನ್ ಇರೋದು ಲೆವೆಲ್ 1, ಅದನ್ನು G1 ಅಂತ ಮೆನ್ಷನ್ ಮಾಡ್ತೀನಿ. ನಿಮ್ಮ ಸೆಕೆಂಡ್ ಲೆವೆಲಲ್ಲಿರೋದು G2 ಅಂತ ಮೆನ್ಷನ್ ಮಾಡ್ತೀನಿ. ಅದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಅವ್ರ ಕೆಳಗಡೆ ನೆಟ್ವರ್ಕ್ ರೆಡಿ ಆದರೆ ಅದು G3, ಅವ್ರ ಕೆಳಗಡೆ ರೆಡಿ ಆದರೆ G4, G5. ಈ ರೀತಿ ನಿಮ್ಮದು ಜನ್ರೇಷನ್ ಇನ್ಕಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್, ನಿಮ್ಮ ಫಸ್ಟ್ ಜನ್ರೇಷನಲ್ಲಿ 10 ಡೈರೆಕ್ಟ್ ಸ್ಪಾನ್ಸರ್ ಆದರೆ ನಿಮಗೆ 20% ಇನ್ಕಮ್ ಅಂದರೆ 200 ಪರ್ ಪರ್ಸನ್ ಅಂದರೆ ನಿಮ್ಮದು 2000 ರುಪೀಸ್ ಇನ್ಕಮ್ ಆಯಿತು. G2 ಇಂದ ನಿಮಗೆ 100 ಮೆಂಬರ್ಸಿಂದ 2% ಇನ್ಕಮ್ ಅಂದರೆ 20 ರುಪೀಸ್ ಅಂದರೆ ಮತ್ತೆ ನಿಮ್ಮದು G2 ಅಲ್ಲಿ 2000 ರುಪೀಸ್ ಇನ್ಕಮ್ ಆಯಿತು. ಲೆವೆಲ್ 3 ಅಂದರೆ G3ಯಲ್ಲಿ ನಿಮ್ಮದು 1000 ಟೀಮಿಂದ 10 ರುಪೀಸ್ ಅಂದರೆ 1% ಅಂದರೆ 10 ರುಪೀಸ್, ಅಲ್ಲಿ ನಿಮ್ಮ ಇನ್ಕಮ್ 10,000 ಆಯಿತು. ಇದು ನಿಮ್ಮ ಜನ್ರೇಷನ್ ಇನ್ಕಮ್ ಫ್ರೆಂಡ್ಸ್. ಈ ರೀತಿ G1, G2, G3, G4, G5 ನೀವು ಇನ್ಕಮ್ನ ತಗೋಬೋದು. ಆ್ಯಂಡ್ ನೆಕ್ಸ್ಟ್ ಇನ್ಕಮ್ ಬಂದ್ಬಿಟ್ಟು ರೀಟಾಪ್ ಅಪ್ ಇನ್ಕಮ್. ರೀಟಾಪ್ ಅಪ್ ಏನಕ್ಕೆ ಮಾಡ್ತಾರೆ ಆ್ಯಂಡ್ ಯಾವಾಗ ಮಾಡ್ತಾರೆ? ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅರ್ನಿಂಗ್ ಲಿಮಿಟ್ನ ಜಾಸ್ತಿ ಮಾಡ್ಕೋಬೇಕು ಆ್ಯಂಡ್ ಹೈಯರ್ ರ್ಯಾಂಕ್ನ ಅಚೀವ್ ಮಾಡ್ಕೋಬೇಕಿತ್ತು ಅಂದರೆ ಕಂಪನಿ ಒಳಗಡೆ ಅವನ ಐಡಿನ ಅವರು ರೀಟಾಪ್ ಅಪ್ನ ಮಾಡ್ಕೋಬೇಕು. ಅವರು ರೀಟಾಪ್ ಅಪ್ನ ಮಾಡ್ಕೊಂಡಾಗ ಸ್ಪಾನ್ಸರ್ ಇನ್ಕಮ್ ಮತ್ತೊಂದು ಸರಿ ಪ್ರತಿಯೊಬ್ಬ ವ್ಯಕ್ತಿಗೂ ರೀಜನರೇಟ್ ಆಗುತ್ತೆ. ಫಸ್ಟ್ ಟಾಪ್ ಅಪ್ ಅಲ್ಲಿ ಆಗಿದ್ದ ಸ್ಪಾನ್ಸರ್ ಇನ್ಕಮ್ ಬೇರೆ, ಸೆಕೆಂಡ್ ಟಾಪ್ ಅಪ್ ಅಲ್ಲಿ ಬರ್ತಕ್ಕಂಥ ಸ್ಪಾನ್ಸರ್ ಇನ್ಕಮ್ ಬೇರೆ. ಫಸ್ಟ್ ಟಾಪ್ ಅಪ್ ಅಲ್ಲಿ ಇದ್ದಿದ್ದ ಪರ್ಸೆಂಟೇಜ್ ಬೇರೆ, ಸೆಕೆಂಡ್ ಟಾಪ್ ಅಪ್ ಅಲ್ಲಿ ಇರ್ತಕ್ಕಂಥ ಪರ್ಸೆಂಟೇಜ್ ಬೇರೆ. ಇಲ್ಲಿ ರೀಟಾಪ್ ಅಪ್ ಆದಾಗ ನಿಮಗೆ G1, G2, G3, G4 ಆ್ಯಂಡ್ G5 ಅಲ್ಲಿ ಪರ್ಸೆಂಟೇಜ್ ಏನಿದೆ ಸೇಮ್ ಪ್ಯಾಕೇಜ್ ರೀಟಾಪ್ ಅಪ್ ಆದಾಗ ಒಂದ್ಸರಿ ಈ ಚಾರ್ಟ್ನ ನೋಡ್ಕೊಳ್ಳಿ. ಇದರಲ್ಲಿ ಏನು ಚೇಂಜಸ್ ಇಲ್ಲ, ಜಸ್ಟ್ G1 ಮಾತ್ರ ಚೇಂಜಸ್ ಇದೆ. ಪ್ರತಿ ಪ್ಯಾಕೇಜ್ಗೂ 1000 ಇಂದ ಹಿಡಿದು 50,000 ಪ್ಯಾಕೇಜ್ವರೆಗೂ G1 5% ಮಾತ್ರ ಫಿಕ್ಸ್ಡ್ ಮೆನ್ಷನ್ ಆಗಿದೆ. G2, G3, G4, G5 ಅಲ್ಲಿ 2111 ಆ್ಯಸ್ ಇಟ್ ಈಸ್
ಮುಂಚೆ ಟಾಪ್ ಅಪ್ ಚಾರ್ಟಲ್ಲಿ ಯಾವ ರೀತಿ ಇತ್ತು, ಸೊ ಅದೇ ರೀತಿ ರೀಟಾಪ್ ಅಪ್ ಚಾರ್ಟಲ್ಲಿ ಕೂಡ ಮೆನ್ಷನ್ ಆಗಿದೆ. ಇವಾಗ ನಿಮ್ಮ ಕೆಳಗಡೆ 2500 ಪ್ಯಾಕೇಜು ರೀಟಾಪ್ ಅಪ್ ಆದಾಗ ಇನ್ಕಮ್ ಯಾವ ರೀತಿ ಬರುತ್ತೆ. ನಿಮ್ಮ 10 ಡೈರೆಕ್ಟ್ ಲೈನಲ್ಲಿ ರೀಟಾಪ್ ಅಪ್ ಆದಾಗ ನಿಮಗೆ 5% ಅಂದರೆ 125 ರೂಪೀಸ್ ಪರ್ ಪರ್ಸನ್, ಅಂದರೆ 10 ಮೆಂಬರ್ಸ್ಗೆ 1250 ರೂಪೀಸ್ G1 ಅಂದರೆ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ನಿಮಗೆ ಮತ್ತೆ 1250 ಬರುತ್ತೆ. ಅದೇ ರೀತಿ G2 ಅಲ್ಲಿ 100 ಮೆಂಬರ್ಸಿಂದ 50 ರೂಪೀಸ್ ಅಂದರೆ 2% ಇನ್ಕಮ್ ಬಂದಾಗ 5000 ರೂಪೀಸ್ ನಿಮ್ಮದು G2 ಇನ್ಕಮ್ ಆಗುತ್ತೆ, ಅಂದರೆ ಜನರೇಷನ್ 2 ಇನ್ಕಮ್. ಮತ್ತು ನಿಮಗೆ ಜನರೇಷನ್ 3 1000 ಮೆಂಬರ್ಸಿಂದ 1% ಇನ್ಕಮ್ ಅಂದರೆ 25 ರೂಪೀಸ್ ಬಂದಾಗ ನಿಮ್ಮ ಇನ್ಕಮ್ 25,000 ರೂಪೀಸ್ ಆಗುತ್ತೆ. ಇದು G3 ಇದೇ ರೀತಿ G4 G5 ನಿಮ್ಮ ಟೀಮ್ ಎಷ್ಟಿರುತ್ತೆ, ಎಷ್ಟು ಮಲ್ಟಿಪ್ಲೈ ಆಗುತ್ತೆ, ಅದ್ರ ಮೇಲ್ಗಡೆ ನಿಮ್ಮ ಜನರೇಷನ್ ಇನ್ಕಮ್ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ 5000 ಪ್ಯಾಕೇಜಲ್ಲಿ ಎಷ್ಟು ಇನ್ಕಮ್ ಆಗುತ್ತೆ, 10,000 ಎಷ್ಟಾಗುತ್ತೆ, 25 ಆ್ಯಂಡ್ 50 ಎಷ್ಟಾಗುತ್ತೆ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡ್ಕೋಬೋದು. ಫ್ರೆಂಡ್ಸ್, ಇವಾಗ ನೋಡ್ತಿರೋದು ನಾವು ಲೆವೆಲ್ ಇನ್ಕಮ್. ಕಂಪ್ನಿ ಒಳಗಡೆ 3ನೇ ಇನ್ಕಮ್ ಅಂದ್ಬಿಟ್ಟು ಲೆವೆಲ್ ಇನ್ಕಮ್. ಈ ಲೆವೆಲ್ ಇನ್ಕಮ್ಮಿಂದ ನಿಮಗೆ ಕಂಪ್ನಿಲಿ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರಲ್ಲಿ ಕೂಡ ತುಂಬ ಇನ್ಕಮ್ನ ನೀವು ಈ ಲೆವೆಲ್ ಇನ್ಕಮಲ್ಲಿ ಅರ್ನ್ ಮಾಡ್ಬೋದು. ಟೋಟಲ್ ಆಗಿ ರೆಡ್ಸೋನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಒಳಗಡೆ ನೀವು 15% ಲೆವೆಲ್ ಇನ್ಕಮ್ನ ತಗೋಬೋದು. ಈ ಲೆವೆಲ್ ಇನ್ಕಮ್ ನಿಮಗೆ ಯಾವ ರೀತಿ ಬರುತ್ತೆ, ಈ ಲೆವೆಲ್ ಇನ್ಕಮ್ನ ಅರ್ನ್ ಮಾಡಬೇಕಿತ್ತು ಅಂದರೆ ನೀವು ಯಾವ ರೀತಿ ಕೆಲಸನ ಮಾಡಬೇಕು, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಈ ಲೆವೆಲ್ ಇನ್ಕಮ್ ನಿಮಗೆ ಬಂದ್ಬಿಟ್ಟು RP ಬೇಸಸ್ ಮೇಲೆ ನಿಮ್ಮ ಟೋಟಲ್ 5 ಜನರೇಷನ್, ನೀವು ಇವಾಗ ಏನು ಸ್ಪಾನ್ಸರಲ್ಲಿ ನೋಡಿದ್ರಿ ನಿಮ್ಮ 5 ಜನರೇಷನ್ G1 ಇಂದ ಹಿಡಿದು G5 ವರೆಗೂ, ಆ 5th ಜನರೇಷನ್ ವರೆಗೂ ನಿಮಗೆ ಇಲ್ಲಿ ಲೆವೆಲ್ ಇನ್ಕಮ್ ಸಿಗುತ್ತೆ. ಇದು ಟೋಟಲ್ ನಿಮ್ಮ RP ಟರ್ನ್ ಓವರ್ ಬೇಸಸ್ ಮೇಲೆ ನಿಮ್ಮ ಟೀಮಿಂದ ನಿಮಗೆ ಲೆವೆಲ್ ಇನ್ಕಮ್ ಬರುತ್ತೆ. ಅದರಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕಂಪನಿ ಒಳಗಡೆ 1 RP ಬಿಸ್ನೆಸ್ ಟರ್ನ್ ಓವರ್ ಆದರೆ ಟೋಟಲ್ 100 ರೂಪೀಸ್ ಹೊರಗಡೆ ಬರುತ್ತೆ, ಅಂದರೆ 100% ಅಮೌಂಟ್ ಹೊರಗಡೆ ಬರುತ್ತೆ. ಅದರೊಳಗಡೆ ಟೋಟಲ್ ಆಗಿ 15% ಇದೆ ಅಂದರೆ 1 RP ಇಂದ 15 ರೂಪೀಸ್ ನಿಮ್ಮ ಲೆವೆಲ್ ಇನ್ಕಮಲ್ಲಿ ಹೊರಗಡೆ ಬರುತ್ತೆ. ಅದು 5 ಜನರೇಷನಲ್ಲಿ ನಿಮಗೆ ಯಾವ ರೀತಿ ಡಿವೈಡ್ ಆಗುತ್ತೆ, ಒಂದೊಂದು ಲೆವೆಲ್ಗೂ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಮೊದಲನೇದಾಗಿ G1 ಅಂದರೆ ಜನರೇಷನ್ 1. ನಿಮ್ಮ ಜನರೇಷನ್ 1 ನಿಮಗೆ ಸಿಗುತ್ತೆ 15%, 5%. ಅದೇ ರೀತಿ ನಿಮ್ಮ ಜನರೇಷನ್ 2 ನಿಮಗೆ ಸಿಗುತ್ತೆ 4% ಇನ್ಕಮ್. ಅದೇ ರೀತಿ ಜನರೇಷನ್ 3 ಸಿಗುತ್ತೆ 3% ಇನ್ಕಮ್. ಅದೇ ರೀತಿ ಜನರೇಷನ್ 4 ಸಿಗುತ್ತೆ ನಿಮಗೆ 2% ಇನ್ಕಮ್. ಅದೇ ರೀತಿ ಜನರೇಷನ್ 5 ನಿಮಗೆ ಸಿಗುತ್ತೆ 1% ಇನ್ಕಮ್. ಟೋಟಲ್ ಆಗಿ ನಿಮಗೆ 5 ಜನರೇಷನಲ್ಲಿ 15% ಅಮೌಂಟ್ ನಿಮಗೆ ಇಲ್ಲಿ ಡಿವೈಡ್ ಆಗ್ತಾ ಇದೆ. ಇವಾಗ ನಾನು ನಿಮಗೆ ಟೋಟಲ್ ಆಗಿ 5 ಜನರೇಷನ್ನ ಯಾವ ರೀತಿ ಇನ್ಕಮ್ ಡಿವೈಡ್ ಆಗುತ್ತೆ ಹೇಳ್ತಾ ಹೋಗ್ತೀನಿ. ಮೊದಲನಾಗಿ ಜನರೇಷನ್ 1 ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇರ್ತಕ್ಕಂಥವ್ರು 5 ಮೆಂಬರ್ಸ್ ಪರ್ ಪರ್ಸನ್ 100 RP ಬಿಸ್ನೆಸ್ನ ಟರ್ನ್ ಓವರ್ ಮಾಡಿದ್ರೆ ಟೋಟಲ್ ಆಗಿ ನಿಮ್ಮ ಮೊದಲನೇ ಜನರೇಷನಲ್ಲಿ 500 RP ಬಿಸ್ನೆಸ್ ಟರ್ನ್ ಓವರ್ ಆಗುತ್ತೆ. ಅಲ್ಲಿ ನಿಮಗೆ 5% ಇರೋದ್ರಿಂದ 1 RPಗೆ ನಿಮಗೆ 5 ರೂಪೀಸ್ ಇನ್ಕಮ್ ಡಿವೈಡ್ ಆಗುತ್ತೆ. ಅದರಲ್ಲಿ 500 RPಗೆ ಟೋಟಲ್ ಆಗಿ ನಿಮ್ಮ ಇನ್ಕಮ್ ಆಗುತ್ತೆ ಇಲ್ಲಿ 2500 ರೂಪೀಸ್. ಅದೇ ರೀತಿ ನಿಮ್ಮ ಜನರೇಷನ್ 2 ಒಳಗಡೆ 25 ಮೆಂಬರ್ಸಿಂದ ಪರ್ ಪರ್ಸನ್ 100 RP ಬಿಸ್ನೆಸ್ ಟರ್ನ್ ಓವರ್ ಆದರೆ ಇಲ್ಲಿ ನಿಮಗೆ ಟೋಟಲ್ ಆಗಿ RP ಟರ್ನ್ ಓವರ್ ಆಗುತ್ತೆ 2500 RP. ಇಲ್ಲಿ ನಿಮ್ಮ ಪರ್ಸೆಂಟೇಜ್ ಇದೆ 4, ಅಂದರೆ ನಿಮಗೆ ಇಲ್ಲಿ 1 RPಗೆ 4% ಅಮೌಂಟ್ ಬರುತ್ತೆ. ನಿಮ್ಮ ಟೋಟಲ್ RP ಟರ್ನ್ ಓವರ್ ಆಗಿದೆ ನಿಮ್ಮ ಜನರೇಷನ್ 2 2500 RP. ಅಲ್ಲಿಗೆ ನಿಮ್ಮ ಟೋಟಲ್ ಇನ್ಕಮ್ ಆಗುತ್ತೆ 10,000 ರೂಪೀಸ್ ಫ್ರೆಂಡ್ಸ್. ಅದೇ ರೀತಿ ನೆಕ್ಸ್ಟ್ ಒನ್ ಜನರೇಷನ್ 3 ನಿಮ್ಮ ಪರ್ಸೆಂಟೇಜ್ ಇದೆ 3%. ಈ 3% ನಿಮ್ಮ 3ನೇ ಜನರೇಷನಿಂದ ಟೋಟಲ್ ಆಗಿ 125 ಮೆಂಬರ್ಸ್ ಪರ್ ಪರ್ಸನ್ 100 RP ಬಿಸ್ನೆಸ್ನ ಟರ್ನ್ ಓವರ್ ಮಾಡಿದ್ರೆ ನಿಮ್ಮ ಟೋಟಲ್ RP ಇಲ್ಲಿ ಟರ್ನ್ ಓವರ್ ಆಗುತ್ತೆ 12,500 RP. ಈ 12,500 RPಲಿ ನಿಮ್ಮ ಪರ್ಸೆಂಟೇಜ್ ಏನಿದೆ 3, ಅಂದರೆ ನಿಮಗೆ ಇಲ್ಲಿ 1 RP ಇಂದ 3 ರೂಪೀಸ್ ಇನ್ಕಮ್ ಡಿವೈಡ್ ಆಗುತ್ತೆ. ಅದು 12,500 RPಗೆ ನಿಮ್ಮ ಟೋಟಲ್ ಇನ್ಕಮ್ ಬಂದ್ಬಿಟ್ಟು 37,500 ರೂಪೀಸ್ ನಿಮ್ಮ 3ನೇ ಜನರೇಷನ್ ಇನ್ಕಮ್ ಆಗಿರುತ್ತೆ. ಅದೇ ರೀತಿ ನಿಮ್ಮ ಜನರೇಷನ್ 4 ನಿಮ್ಮ 4ನೇ ಜನರೇಷನಲ್ಲಿ 625 ಟೀಮಿಂದ ನಿಮ್ಮ ಪರ್ ಪರ್ಸನ್ 100 RP ಬಿಸ್ನೆಸ್ನ ಟರ್ನ್ ಓವರ್ ಮಾಡಿದ್ರೆ ನಿಮ್ಮ ಟೋಟಲ್ RP ಆಗಿರುತ್ತೆ 62,500 RP. ಈ 62,500 RPಲಿ ನಿಮ್ಮ ಪರ್ಸೆಂಟೇಜ್ ಇದೆ 2% ಜನರೇಷನ್ 4 ಇಂದ. ಅಲ್ಲಿ ನಿಮಗೆ ಪರ್ RP ಇಂದ 2 ರೂಪೀಸ್ ಇನ್ಕಮ್ ಅಂದರೆ ಟೋಟಲ್ 62,500 RPಗೆ ನಿಮ್ಮ ಇನ್ಕಮ್ ಆಗುತ್ತೆ 1,25,000 ರೂಪೀಸ್ ನಿಮ್ಮ ಜನರೇಷನ್ 4 ಇನ್ಕಮ್ ಆಗುತ್ತೆ ಫ್ರೆಂಡ್ಸ್.
ಅದೇ ರೀತಿ ನಿಮ್ಮ ಜನರೇಷನ್ 5 ಈ ಜನರೇಷನ್ 5 ಒಳಗಡೆ ನಿಮ್ಮ ಪರ್ಸೆಂಟೇಜ್ 1 ಇದೆ. ನಿಮ್ಮ ಟೋಟಲ್ 5th ಜನರೇಷನ್ ಟೀಮಿಂದ 3125 ಮೆಂಬರ್ಸಿಂದ ಪರ್ ಪರ್ಸನ್ 100 RP ಬಿಸ್ನೆಸ್ ಟರ್ನ್ ಓವರ್ ಆದರೆ ನಿಮ್ಮ ಟೋಟಲ್ RP ಆಗುತ್ತೆ 3,12,500 RP. ಈ 3,12,500 RP ಇಂದ ನಿಮಗೆ ಬರ್ತಿದೆ 1% ನಿಮ್ಮ 5th ಜನರೇಷನ್ ಇನ್ಕಮ್. ಅದರಲ್ಲಿ 1% ಇನ್ಕಮ್ ಅಂದರೆ 1 RP ಇಂದ 1 ರೂಪೀಸ್. ಅಲ್ಲಿ ನಿಮ್ಮ ಟೋಟಲ್ ಇನ್ಕಮ್ ಆಗುತ್ತೆ 3,12,500 ರೂಪೀಸ್ ನಿಮ್ಮ 5th ಜನರೇಷನ್ ಇನ್ಕಮ್ ಆಗಿರುತ್ತೆ ಫ್ರೆಂಡ್ಸ್. ಈ ಟೋಟಲ್ RP ಟರ್ನ್ ಓವರ್ ನಿಮ್ಮ ಟೀಮಲ್ಲಿ ಆಗ್ತಕ್ಕಂತಹ ರೀಪರ್ಚೇಸ್ ಇಂದ ಈ ಇನ್ಕಮ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅದೇ ರೀತಿ ನೆಕ್ಸ್ಟ್ 4th ಇನ್ಕಮ್ ರ್ಯಾಂಕ್ ಇನ್ಕಮ್. ಫ್ರೆಂಡ್ಸ್, ನೀವು ರೆಡ್ಸೋನಿಕ್ಸ್ ಬಿಸ್ನೆಸ್ ಪ್ಲಾನ್ ಒಳಗಡೆ ರ್ಯಾಂಕ್ ಇನ್ಕಮ್ನ ಕೂಡ ಅರ್ನ್ ಮಾಡ್ಬೋದು. ನಿಮ್ಮ ಟೀಮಿಂದ ಆಗ್ತಕ್ಕಂತಹ ಟಾಪ್ ಅಪ್ ಆ್ಯಂಡ್ ರೇಟ್ ಅಪ್ ಇಂದ, ಅದೇ ರೀತಿ ನಿಮ್ಮ ಟೀಮಿಂದ ಆಗ್ತಕ್ಕಂತಹ ರೀಪರ್ಚೇಸ್ ಇಂದ ನೀವು RP ಟರ್ನ್ ಓವರ್ ಬೇಸಿಸ್ ಮೇಲೂ ಕೂಡ ರ್ಯಾಂಕ್ ಇನ್ಕಮ್ನ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ರ್ಯಾಂಕ್ ಇನ್ಕಮ್ನ ಅರ್ನ್ ಮಾಡೋದಕ್ಕೆ ಟೋಟಲ್ ಆಗಿ ರೆಡ್ಸೋನಿಕ್ಸ್ ಒಳಗಡೆ 13 ರ್ಯಾಂಕ್ಸ್ ಇದಾವೆ. 13 ರ್ಯಾಂಕ್ಸ್ಗೂ ಅದರದೇ ಆದಂಥ ಪರ್ಸೆಂಟೇಜ್ ಇದೆ. ಪ್ರತಿ ಪರ್ಸೆಂಟೇಜ್ನ ನೀವು ಆ ರ್ಯಾಂಕಲ್ಲಿದ್ದು ಆ ಇನ್ಕಮ್ನ ನೀವು ಅರ್ನ್ ಮಾಡ್ಬೋದು. ಮೊದಲನೇದಾಗಿ ಫಸ್ಟ್ ಲೆವೆಲ್ ಬಿಸ್ನೆಸ್ ಮ್ಯಾನ್ ರ್ಯಾಂಕ್. ಈ ರ್ಯಾಂಕ್ ಒಳಗಡೆ ನೀವು 1% ಇನ್ಕಮ್ನ ಅರ್ನ್ ಮಾಡ್ಬೋದು. ಸೆಕೆಂಡ್ ರ್ಯಾಂಕ್ ಜೂನಿಯರ್ ಡೈರೆಕ್ಟರ್, ಇಲ್ಲಿ 1.5%. ಮೂರನೇ ರ್ಯಾಂಕ್ ಬಂದ್ಬಿಟ್ಟು ಸೀನಿಯರ್ ಡೈರೆಕ್ಟರ್, ಇಲ್ಲಿ 2%. 4th ರ್ಯಾಂಕ್ ಬಂದ್ಬಿಟ್ಟು ರಾಯಲ್ ಡೈರೆಕ್ಟರ್, ಇಲ್ಲಿ 2.5%. 5th ರ್ಯಾಂಕ್ ಬಂದ್ಬಿಟ್ಟು ಸ್ಟಾರ್ ಡೈರೆಕ್ಟರ್, ಇಲ್ಲಿ 3%. 6th ರ್ಯಾಂಕ್ ಬಂದ್ಬಿಟ್ಟು ಜೂನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಇಲ್ಲಿ 3.25%. ಆ್ಯಂಡ್ 7th ರ್ಯಾಂಕ್ ಬಂದ್ಬಿಟ್ಟು ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಇಲ್ಲಿ 3.5%. ಆ್ಯಂಡ್ 8th ರ್ಯಾಂಕ್ ಬಂದ್ಬಿಟ್ಟು ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಇಲ್ಲಿ 3.75%. ಆ್ಯಂಡ್ 9th ರ್ಯಾಂಕ್ ಬಂದ್ಬಿಟ್ಟು ರೆಡ್ಸೋನಿಕ್ಸ್ ಬೋರ್ಡ್ ಮೆಂಬರ್, ಇಲ್ಲಿ 4%. ಆ್ಯಂಡ್ 10th ರ್ಯಾಂಕ್ ಬಂದ್ಬಿಟ್ಟು ರೆಡ್ಸೋನಿಕ್ಸ್ ವೈಸ್ ಪ್ರೆಸಿಡೆಂಟ್, ಇಲ್ಲಿ ನೀವು 4.25%. ಆ್ಯಂಡ್ 11th ರ್ಯಾಂಕ್ ಬಂದ್ಬಿಟ್ಟು ರೆಡ್ಸೋನಿಕ್ಸ್ ಪ್ರೆಸಿಡೆಂಟ್, ಇಲ್ಲಿ ನೀವು 4.5%. ಆ್ಯಂಡ್ 12th ರ್ಯಾಂಕ್ ಬಂದ್ಬಿಟ್ಟು ರೆಡ್ಸೋನಿಕ್ಸ್ ರಾಯಲ್ ಪ್ರೆಸಿಡೆಂಟ್, ಇಲ್ಲಿ 4.75%. ಆ್ಯಂಡ್ 13th ರ್ಯಾಂಕ್ ಬಂದ್ಬಿಟ್ಟು ಪ್ರೆಸಿಡೆನ್ಷಿಯಲ್ ರೆಡ್ಸೋನಿಕ್ಸ್ ಕಿಂಗಲ್ಲಿ ನೀವು ಟೋಟಲ್ 5%. ಇಷ್ಟು ಇನ್ಕಮ್ನ ನೀವು ರ್ಯಾಂಕ್ ಇನ್ಕಮಲ್ಲಿ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಈ ರ್ಯಾಂಕ್ ಯಾವ ರೀತಿ ಅಚೀವ್ ಮಾಡಬೇಕು, ಇದ್ರದ್ದು ಕ್ರೈಟೀರಿಯಾ ಯಾವ ರೀತಿ ಇದೆ, ಇದು ನಿಮಗೆ ಬಿಸ್ನೆಸ್ ಪ್ಲಾನ್ ಅಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡಿ ಟಾಪ್ ಅಪ್ ಅಂಡ್ ರೀಟಾಪ್ ಅಪ್ ಅಂಡ್ RP ಟರ್ನ್ ಓವರ್ ಎರಡರಲ್ಲೂ ಕೂಡ ಸೇಮ್ ಪರ್ಸೆಂಟೇಜ್ನ ಸಪ್ರೇಟ್ ಆಗಿ ಅರ್ನ್ ಮಾಡ್ಬೋದು. ತುಂಬ ಬೆಸ್ಟ್ ಅರ್ನಿಂಗ್ಸ್ ಈ ರ್ಯಾಂಕ್ ಇನ್ಕಮ್ ಒಳಗಡೆ ಆಗುತ್ತೆ. ರ್ಯಾಂಕ್ ಇನ್ಕಮ್ಗೆ ಬ್ರೀಫ್ಲಿ ಆಗಿ ನಿಮ್ಮ ಸ್ಪಾನ್ಸರ್ ಹತ್ರ ತಿಳ್ಕೊಂಡು ಇದ್ರ ಪ್ರಾಫಿಟ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ 5th ಇನ್ಕಮ್ ರಾಯಲ್ಟಿ ಇನ್ಕಮ್. ರೆಡ್ಸೋನಿಕ್ಸ್ ಬಿಸ್ನೆಸ್ ಒಳಗಡೆ ನೀವು 3% ರಾಯಲ್ಟಿ ಇನ್ಕಮ್ನ ಅರ್ನ್ ಮಾಡ್ಬೋದು ಫ್ರೆಂಡ್ಸ್. ಈ ರಾಯಲ್ಟಿ ಇನ್ಕಮ್ನ ಅರ್ನ್ ಮಾಡೋದಕ್ಕೆ ನಿಮ್ಮ ರ್ಯಾಂಕ್ ಬಂದುಬಿಟ್ಟು ರೆಡ್ಸೋನಿಕ್ಸ್ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಎಬೋವ್ ರ್ಯಾಂಕಲ್ಲಿ ನೀವು ಇರಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ 6th ಇನ್ಕಮ್ ಕನ್ಸಿಸ್ಟೆನ್ಸಿ ಇನ್ಕಮ್. ಈ ಒಂದು ಇನ್ಕಮ್ನ ನೀವು ಅರ್ನ್ ಮಾಡಬೇಕಿತ್ತು ಅಂದರೆ ಜೂನಿಯರ್ ಡೈರೆಕ್ಟರ್ ಆ್ಯಂಡ್ ಎಬೋವ್ ರ್ಯಾಂಕಲ್ಲಿ ಇರಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಪರ್ಸ್ನಲ್ ರೀಪರ್ಚೇಸ್ ಅಂದರೆ ನಿಮ್ಮ ಪರ್ಸ್ನಲ್ RP ಆ್ಯಂಡ್ ನಿಮ್ಮ ಟೀಮಲ್ಲಿ ಟರ್ನ್ ಓವರ್ ಆಗ್ತಕ್ಕಂಥ RP ಬೇಸಸ್ ನಿಮಗೆ ಕನ್ಸಿಸ್ಟೆನ್ಸಿ ಇನ್ಕಮ್ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿ 7th ಇನ್ಕಮ್ ಫ್ರೆಂಚೈಸಿ ಇನ್ಕಮ್. ರೆಡ್ಸೋನಿಕ್ಸ್ ಒಳಗಡೆ ಫ್ರೆಂಚೈಸಿ ಇನ್ಕಮ್ ತಗೋಬೇಕಿತ್ತು ಅಂದರೆ ಫ್ರೆಂಚೈಸರ್ ಆಗಬೇಕಿತ್ತು ಅಂದರೆ ಆ ಪರ್ಸನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಬೋವ್ ರ್ಯಾಂಕಲ್ಲಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿ 8th ಒನ್ ಇನ್ಕಮ್ ಬೋನಸ್ ಇನ್ಕಮ್. ಬೋನಸ್ ಇನ್ಕಮಲ್ಲಿ ರೆಡ್ಸೋನಿಕ್ಸ್ ಕಂಪ್ನಿ 3 ಟೈಪ್ಸ್ ಆಫ್ ಬೋನಸ್ ಕೊಡ್ತಾ ಇದೆ. ಬೈಕ್ ಬೋನಸ್, ಕಾರ್ ಬೋನಸ್ ಆ್ಯಂಡ್ ಹೌಸ್ ಬೋನಸ್. ಈ 3 ಬೋನಸ್ನ ಪ್ರತಿಯೊಬ್ಬ ವ್ಯಕ್ತಿ ಅರ್ನ್ ಮಾಡ್ಬೋದು. ಅವರ ರ್ಯಾಂಕಿಂಗ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಅಬೋವ್ ರ್ಯಾಂಕಲ್ಲಿ ಇರಬೇಕಾಗುತ್ತೆ. ಅದೇ ರೀತಿ 9th ಇನ್ಕಮ್ ಫಾರಿನ್ ಆ್ಯಂಡ್ ಡೊಮೆಸ್ಟಿಕ್ ಟ್ರಿಪ್. ಈ ಒಂದು ಟ್ರಿಪ್ಗೆ ಕ್ವಾಲಿಫೈಡ್ ಆಗಬೇಕಿತ್ತು ಅಂದರೆ ಕಂಪನಿಯ ಕ್ರೈಟೀರಿಯಾದಲ್ಲಿ ಯಾವ ರೀತಿ ಇರುತ್ತೆ ಆ ಕ್ರೈಟೀರಿಯಾನ ಫಾಲೋ ಮಾಡಿಬಿಟ್ಟು ಈ ಒಂದು ಟ್ರಿಪ್ಗೆ ಎವ್ರಿ ಪರ್ಸನ್ ಕ್ವಾಲಿಫೈಡ್ ಆಗ್ಬೋದು. ಅದೇ ರೀತಿ ನೆಕ್ಸ್ಟ್ ಲಾಸ್ಟ್ ಒನ್ ಇನ್ಕಮ್ 10th ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್. ಈ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಕಂಪನಿಯ 4th ರ್ಯಾಂಕ್ ಅಂದರೆ ಕಂಪನಿಯ ರಾಯಲ್ ಡೈರೆಕ್ಟರ್ ರ್ಯಾಂಕಿಂದ ಪ್ರತಿಯೊಬ್ಬ ಪರ್ಸನ್ಗೂ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಇದೆ ಕಂಪನಿ ಕಡೆಯಿಂದ. ಈ ರ್ಯಾಂಕ್ನ ನೀವು ಅಚೀವ್ ಮಾಡಿ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ನ ಕೂಡ ತಗೋಬೋದು. ಫ್ರೆಂಡ್ಸ್, ಇದಿಷ್ಟು ರೆಡ್ಸೋನಿಕ್ಸ್ ಬಿಸ್ನೆಸ್ ಪ್ಲಾನ್. ಇದರೊಳಗಡೆ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ಸ್ ಇದೆ ಅಂದರೆ ನಿಮ್ಮ ಸ್ಪಾನ್ಸರ್ ಕಾಂಟ್ಯಾಕ್ಟ್ ಮಾಡಿ ಬಿಸ್ನೆಸ್ನ ಕ್ಲಾರಿಫೈ ಮಾಡ್ಕೊಂಡು ಬಿಸ್ನೆಸ್ ಒಳಗಡೆ ಕೆಲಸ ಮಾಡಿ ಎಲ್ಲ ರೀತಿಯ ಅರ್ನಿಂಗ್ಸ್ನ ಕಂಪ್ಲೀಟಾಗಿ ಅರ್ನ್ ಮಾಡಿ. ಅದೇ ರೀತಿ ಕಂಪ್ನಿಯ ಹೆಡ್ ಆಫೀಸ್ ಅಡ್ರೆಸ್ ಏನು ನಿಮಗೆ ಕಾಣಿಸ್ತಾ ಇದೆ, ಹೆಡ್ ಆಫೀಸಲ್ಲಿ ಬಂದು ಕೂಡ ನೀವು ಬಿಸ್ನೆಸ್ ಪ್ಲಾನ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಬೋದು. ಆ್ಯಂಡ್ ಅದೇ ರೀತಿ ಕಂಪ್ನಿಯ ಕಸ್ಟಮರ್ ಕೇರ್ ಜೊತೆ ಮಾತಾಡಿ ಕೂಡ ಪ್ಲಾನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆ್ಯಂಡ್ ಮೇಲ್ ಅಡ್ರೆಸ್ಸಲ್ಲೂ ಕೂಡ ನೀವು ಕಂಪ್ನಿ ಜೊತೆ ಟಚಲ್ಲಿ ಇರ್ಬೋದು. ಕಂಪ್ನಿಯ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಆ್ಯಂಡ್ ಯೂಸ್ ಮಾಡಿಸ್ದಾ ತುಂಬ ಇನ್ಕಮ್ನ ಅರ್ನ್ ಮಾಡಿ ಲೈಫಲ್ಲಿ ತುಂಬ ಅರ್ನಿಂಗ್ಸ್ನ ಮಾಡಿ ಲೈಫಲ್ಲಿ ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.